ಪಾಪ ಇಲ್ಲಿ ಇರಪ್ಪ ನೀನು. ಏಯ್ ಸಿಂಧು, ಏಯ್. ಯಾಕಮ್ಮ ಇಲ್ಲಿ ಕರ್ಕೊಂಬಂದಿದೀಯಾ? ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋದರು ಇಕ್ಕಬೇಕಪ್ಪ ಅಲ್ಲೇ ನನ್ನ ಮಗನ್ನ. ಯಾಕೆ ಅದೇ ವಾಪಸ್ ಕಳ್ಸವ್ರೆ? ಓ ಈಗ ಬಂದೈತಿ ಇವತ್ತೇ, ಸೆಣಕಿಲ್ಲ ಅಂತ ಹೇಳಿ ಈಗ ಗೊತ್ತಾದ್ರೂ ಬಂದಿಲ್ಲ, ಈಗ ಬಂದೈತಿ. ಬಿಡು, ನಿಮಗೇನು ದೊಡ್ಡ ಮಗನೇನೆ ಬೇಕಾಗಿರೋದು, ಸಣ್ಣ ಮಗ ಏನು ಬೇಕಾಗಿಲ್ಲ ನಿಮ್ಗೆ. ಯಾಕಂದ್ರೆ ಅವರು ಮನೆ ಪನೆ ಕಟ್ಕೊಂಡು ಎಲ್ಲ ಸೆಣಕ ಇದ್ದಾರಲ್ಲ, ಅದಕ್ಕೆ ನಿಮಗೆ ಅವರೇ ಬೇಕು, ನಾವೇನು ಬೇಕಾಗಿಲ್ಲ ನಿಮಗೆ. ಎಲ್ಲ ಇರೋ ಬರೋದೆಲ್ಲ ಕುಡಿಕೊಂಡು ಅವ್ರಿಗೆ ಕೊಟ್ಬಿಡ್ರಿ ಎಲ್ಲನ, ಇರೋ ಬರೋದೆಲ್ಲನ. ನನ್ನ ಮಗನ ಸಾಕ್ತಿ ಬಿಡು, ಅವರು ಕರ್ಕೊಂಡು ಹೋದ್ರು ಬಿಡು, ಕರ್ಕೊಂಡು ಹೋಗ್ಲಿ ಅಂತ ಹೇಳಿ ಸುಮ್ಮನಾದ್ವಿ. ಅಲ್ಲೇ ಕಳ್ಸೇವ್ರಿ, ಇಷ್ಟೇ ತಗ, ಯಾರು ನೋಡ್ಕೊಂಬಲ್ಲ. ನಾನು ಬಿಡು ನೋಡ್ಕೊಂಡ್ರೆ ಹೇಳು, ಅವ್ರಿಗೆ ಇನ್ಯಾರ ಇದ್ದಾರೆ ಅಂತ ಅನ್ಕೊಂಡಿದ್ನಿ. ಇನ್ನೇನು ಏನಿಲ್ಲ, ಕರ್ಕೊಂಬಂದು ಬಿಟ್ಟವ್ರು ಅಲ್ಲೇ. ಅವ್ರು ಯಾಕೆ ನೋಡ್ಕೊಂತಾರೆ? ಅವ್ರು ಯಾಕೆ ನೋಡ್ಕೊಂತಾರೆ? ಅವ್ರೇನ ಪ್ರೀತಿ ಕರ್ಕೊಂಡು ಹೋಗಿ ಒಂದು ಬಿಸ್ಕತ್ ಕೊಡಿಸ್ಬೋದು, ಏನೋ ಒಂದು ಜೊತೆ ಬಟ್ಟೆ ತರ್ಬೋದು, ಅಷ್ಟು ಬಿಟ್ರಿ ಅವ್ರೇನು ನೋಡ್ಕೊಂಬಕ್ಕಾಗಲ್ಲ. ನಾನೇನು ಕೊಟ್ಟಿದ್ನ ಅವ್ರಿಗೆ? ಆಗ್ಲಲ್ಲ ಅವ್ರಿಗೆ ಕೊಟ್ಟವ್ರೆ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗ್ತಿರಲ್ಲ, ನಾನೇ ಐತಿ. ನಾನೇನು ಕೊಟ್ಟಿದ್ದೀನ? ನಾನು ಏನು ಕೊಟ್ಟಿದ್ದೀನಿ ಅಂತ ಅವ್ರಿಗೆ? ನಾವು ಯಾತ್ಯಾತು ₹1 ಹಿಂಗೆ ಎತ್ತಿ ಕೊಟ್ಟಿಲ್ಲ, ನಮ್ಮ ತಗೊಳ್ದು ಯಾತ್ಯಾತು. ಇನ್ನು ನಾವು ಮನ್ಯಾಗ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಉಣ್ಕೊಂಡು ತಿನ್ಕೊಂಡು ಸೆನಕಿರ್ರಿ ಮಾಮ ಅಂತ ಹೇಳಿ ಎಲ್ಲಾನ ನನಗೂ ನಮ್ಮ ಯಪ್ಪಗೂ ಅಂತ ಸೆನಕ್ ನೋಡ್ಕೊಂತಾರೆ. ನಿಮ್ಮ ಅಪ್ಪ ಕೂಲಿ ಹೋಗಕ್ಕೆ ಬಿಡಲ್ಲ, ಹೋಗ್ಬೇಡ ಯಪ್ಪ ಅಂತಾನೆ. ನಿಮ್ಮ ಅಪ್ಪ ಉಂಟ್ಕೊಂಡು ಅಲ್ಲಿ ಹೋದಾಗಿಂದ ಎಂಥ ಸೆನಕೈತಿ, ಇಲ್ಲಿ ಇದ್ದಾಗ ಹಂಗೆ ಕೂಲಿ ಮಾಡಿ 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 ಸ್ವರ್ಗತ್ತಿತ್ತು ನಿಮ್ಮ ಅಪ್ಪಯ್ಯ. ಅಯ್ಯೋ ಬಿಡತ್ತೆ, ಕೊಡ್ದಲ್ಲ ಯಾರೂ ಮಾಡೋಕ್ಕಾಗಲ್ಲ. ಎಲ್ಲ ಕುಡಿಕೊಂಡು ಕೊಟ್ಟಿದ್ದೀರಾ, ಕೊಡ್ರಿ. ನಿಮ್ಗೇನು ಇವಾಗೇನು ಸಣ್ಣ ಮಗ ಏನು ಲೆಕ್ಕಕ್ಕಿಲ್ಲ. ಯಾರೇ ಆಗಲಿ, ಸಂಬಂಧಿಕರು ಯಾರೇ ಆಗಲಿ ದುಡ್ಡಿರೋರ್ಗೇ ಬೆಲೆ ಕೊಡೋದು ಅಂತ ಗೊತ್ತಾಯ್ತು. ನೋಡ್ರಿ, ತಿಳ್ಕೊಳ್ರಿ, ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ನೀನು ಬೆಲೆ ಕೊಡಲ್ಲ ದುಡ್ಡು ಇಲ್ದಾನು ಅಂತ. ಅವ್ರಿಗೆ ನೋಡು ಎಷ್ಟು ಅವರಿಗೆಲ್ಲ ಕೆಲಸ ಮಾಡಿಕೊಡ್ತಾರೆ, ಮನೆಯಾಗಿ ಇಟ್ಕೊಂಡು ಅವ್ರಿಗೆ ಬೇಕಾಗಿರೋದೆಲ್ಲ ಮಾಡಿಕೊಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಎಷ್ಟೇ ಆಗಲಿ ದುಡ್ಡು ಇಲ್ದಾರ ಬಿಡಿಸಿಂದು ಮಾಡ್ಕೊಡ್ಕೊಂಡು ಅಲ್ಲೇ ಇರಮ್ಮ. ನೀನೇನು ಬರಬೇಡ, ನಮ್ಮನ್ನೇನು ನೀನು ನೋಡೋಕೆ ಬರಬೇಡ. ನನ್ನ ಹೆಂಡ್ತಿಗೆ ಹೆಂಗಾಗಿತ್ತು, ನಾವು ಎಷ್ಟು ಕಷ್ಟ ಅನುಭವಿಸಿದ್ವಿ, ನಮ್ಮ ಕಷ್ಟ ಯಾರು ಹೆಂಗೆ ಕೇಳೋರಿಲ್ಲ. ನಾವು ಕೇಳ್ದಿಲ್ಲದ್ದು ನೀವು ನೋಡ್ಕೊಂಬಿಲ್ಲ ಅಂತ ಮಾತ್ರ ಹೇಳ್ತೀರಿ, ನಮ್ಮನ್ನೇನು ಯಾರೇನೇ ಆತಂಗೆ ಕೇಳಲ್ಲ ನಮ್ಮನ್ನೇನು. ಏಯ್ ಮುಚ್ಚ ಬಾಯಿ ಮುಚ್ಚವ್, ನಾನು ಈ ಹುಡ್ಗನ್ ಬಿಟ್ಟು ಹೋಗಕ್ಕೆ ಬಂದೆ. ನೋಡ್ಕೊಂಬ್ತೆ ನೀನು. ನಾನು ಸೆನಕಿಲ್ಲ ಅಂತೇಳಿ ಒಂದಿನ ಮನಿಕೊಂಡ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಯೋಗ್ಯತೆ ಇಲ್ಲ. ಆ ಹುಡ್ಗನ್ ನೋಡ್ಕೊಂಡ್ರೆ ಸಾಕು, ನಮ್ಮನ್ನೇ ನೋಡ್ಕೋಬೇಡ್ರಿ ನೀವು. ಸಾಕು, ಅವು ಇರೋದೊಂದು ಹುಡ್ಗನ್ನ ನೋಡ್ಕೊಂಡು ಓದಿಸ್ಕೊಂಡು ಸೆನಕಿರಿ. ಅದು ಆಗಲ್ಲ. ಬರೀ ಅವ್ರಿಗೆ ಕೊಟ್ಟೆ ಇದ್ರೆ ಏನು ಕೊಟ್ಟೈದು ನಾವು ಬದನೆಕಾಯಿ? ನೀನು ನಿಮ್ಮ ಅಪ್ಪಯಿಂದ ಅಡಿಕೆ ತೋಟ ತೆಂಗಿನ ತೋಟ ಇತ್ತೇನು? ನಿಮ್ಮ ಅಪ್ಪಯಿಂದ ಅರಮನೆ ಅಂತ ಮನೆ ಇತ್ತೇನು? ನಿಮ್ಮ ಅಪ್ಪಯಿಂದ ಹಂಗೇನೆ ಬೆಳ್ಳಿ ಬಂಗಾರ ಒಡ್ನಾಡೋದೇನೋ ಕೊಡಕ್ಕೆ ಅವ್ರಿಗೆ? ಅವ್ರು ಕಷ್ಟಪಟ್ಟು ದುಡ್ದು ಸೆನಕಾಗ್ಯವ್ರಿ, ನೀನು ದುಡ್ಕಾಬೇಕಾಯಿತ್ತು. ನೀನು ಮಾಡಿ ಮೋಸ ಮಾಡಿ ಬಂದಿದ್ಯಾ. ಅಣ್ಣಗೆ ಕೆಲಸ ಕೊಟ್ಟವ್ರಲ್ಲ, ನಾನು ಹೆಂಗಿರ್ಬೇಕು ಅಂಬೋದು ಅರಿವು ಬೇಡ್ವಿ. ಅವ್ರಿಗೆ ಇಲ್ಲದ ಕತೆ ಥರ ಮಾಡ್ಕೊಂಬಂದವನೇ ಇವಾಗ ಮಾತಾಡ್ತಾನೆ. ನೀನು ಮುಚ್ಚ ಬಾಯಿ. ಏನನ ಇನ್ನೊಂದು ಪಟ್ಟು ಯಾರು ತಗೊಂಡು ಹೇಳಿ ಹೋಗಪ್ಪ ಚೋಟು, ಇಲ್ಲೇ ಇರು. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅಂತ ಇಲ್ಲೇ ಇದ್ಬಿಡು, ಬರಬೇಡ ನೀನು. ಅಯ್ಯೋ ಒಂದೇ ದಿನ ತಗ. ಇವ್ನಿಗೆ ಹೇಳ್ತೀನಿ ಹೋಗ್ಬೇಡಕ್ಕೇನೆ ಅಂದ್ರೆ ಧೈರ್ಯಮೇ ಅಂತ ಹೋಗ್ತಾನೆ ಆಗ್ಲಲ್ಲ. ಧೈರ್ಯಮೇ ಅಂತ. ಯಾರು ದರಮ್ಮನೂ ನೋಡ್ಕೊಂಬಲ್ಲ, ಯಾರು ದರಪ್ಪನೂ ನೋಡ್ಕೊಂಬಲ್ಲ. ಅಪ್ಪ ಅಮ್ಮ ಬಿಟ್ರೆ ಯಾರು ನೋಡ್ಕೊಂಬಲ್ಲ ಮಕ್ಕಳನ್ನು. ಕಡೆಗಳರೆಲ್ಲ 2 ದಿನ ಮಕ್ಳು ನೋಡ್ಕೊಂಬೋದು, ಯಾರೇನು ನೋಡ್ಕೊಂಬಲ್ಲ ಅಂಬದು ನಮಗೆ ಗೊತ್ತೈತಿ. ಗಳಾಲೆ ಬಂದ ಚೋಟು ಅವ್ರ ಅಜ್ಜಿ ಕರ್ಕೊಂಬಂತು, ಸಂಗೀತ ಕರ್ಕೊಂಡು ಹೋಗಿದ್ಲು. ಯಾರು ನೋಡ್ಕೊಂಬಲ್ಲಮ್ಮ. ಕಂಡರ ಮಕ್ಳು ನೋಡ್ಕೊಂಡು ಆಮೇಲೆ ಏನೊಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕು? ನನ್ನ ಮಕ್ಳಿಗೆ ಯಾಕೆ ತಿನ್ಸಿದ್ರು, ಯಾಕೆ ಕೊಡ್ಸಿದ್ರು ಅಂಬೋದು ಇವೆಲ್ಲ ಬೇಡ. ಕಂಡರ ಮಕ್ಳನ್ನ ಸಾಕೋದು ಬೇಡ, ನಿಷ್ಠೂರನೂ ಬೇಡ. ಯಾಕೆ ಬೇಕು? ಅವ್ರ ಮಕ್ಳು ಅವ್ರ ತೆಗಿದ್ರೆ ಯಾವುದೂ ಇರಲ್ಲ. ಅವ್ರ ಮಕ್ಳು ಅವ್ರ ತೆಗಿರ್ಬೇಕು. ಯಾರ ಮಕ್ಳೇ ಆಗಲಿ ಅವ್ರ ಮಕ್ಳು ಅವ್ರ ತೆಗಿರ್ಬೇಕು. ಬಿಡತ್ತೆ, ನಮ್ಮ ಮಗನ್ನ ನಾವು ನೋಡ್ಕೊಂತೀವಿ, ನಾವೇನೇನು ನೋಡ್ಕೊಂಬಲ್ಲ ಅಂತೇನು ಹೇಳಿಲ್ಲ, ನೋಡ್ಕೊಂತೀವಿ ಬಿಡು. ಅಯ್ಯೋ ನಮಗೇನೇನು ನಮ್ಮ ಮಗನ ನೋಡ್ಕೊಂಬೋದೇನು ದೊಡ್ಡದಲ್ಲ. ಅವರು ಏನು ತಿಳ್ಕೊಂಡವ್ರೆ, ನಮ್ಮ ಮನೆಯಾಗ ಎಲ್ಲ ಐತೆ, ನಾವೇ ನೋಡ್ಕೊಂಬೋದು, ಇನ್ನು ಯಾರು ನೋಡ್ಕೊಂಬಲ್ಲ ಅಮ್ಮಂಗೆ ಬಿಟ್ಟೈತೆ. ನಾವು ಬಡವರೇ ಆಗಿರ್ಬೋದು, ನಾವು ಚೆನ್ನಾಗಿ ನೋಡ್ಕೊಂತೀವಿ ಬಿಡು. ನನ್ನ ಗಂಡನ ಮೇಲೆ ಸುಮ್ಮನೆ ಅಪರಾಧ ಮಾಡಿ ಕಳಿಸಿದ್ರು, ಎಲ್ಲಿ ಚೆನ್ನಾಗಿ ದುಡ್ಕೊಂಡು ಮುಂದುವರಿತಾರೋ ಅಂತೇಳಿ. ಅವ್ರಿಗೇನು ನಾವೇ ಚೆನ್ನಾಗಿರ್ಬೇಕು, ಇನ್ನು ಯಾರು ಚೆನ್ನಾಗಿರ್ಬಾರ್ದು ಅಂತಲೇ ಇರೋದು. ಏಯ್ ಮುಚ್ಚ ಬಾಯಿ. ನಿನ್ನ ಗಂಡ ಮಾಡಿರೋ ಅವತಾರಕ್ಕೆ ಅವನು ಕಳಿಸಿರೋದು. ಎಲ್ಲ ವೀಡಿಯೋ ಮಾಡ್ಕೊಂಬಂದವನಿ. ಇವನ್ನೆಲ್ಲ ನಾವು ಹೂಗಳನ್ನೆಲ್ಲ ತಗೊಂಡು ಮಾರ್ಕೊಂಬಕ್ಕೆ ಹೋಗ್ಯವನಿ. ಮಾರ್ಕೊಂಡು ಎಲ್ಲ ಲಾಸ್ ಮಾಡಕ್ಕಂಡ್ರೆ ಇನ್ಯಾರು ಇರಿಸ್ಕೊಂತಾರೆ? ಸ್ವಂತ ತಮ್ಮನೆ ಹಿಂಗೆ ಅಣ್ಣ ಹಿಂಗೆ ಮೋಸ ಮಾಡಿದ್ರೆ ಇನ್ಯಾವನು ಇರಿಸ್ಕೊಂತಾನೆ ಹೇಳಿ? ಮುಚ್ಚ ಬಾಯಿ. ಸುಮ್ಮನೆ ಅವನು ಸುಮ್ಮನೆ ವಾಪಸ್ ಕಳಿಸೋನೆ ಅಂತ ಅಂದ್ಕೊಂಡಿದ್ಯಾ ನೀನು? ಅಪ್ಪು ಅಂತಂದು ಎಲ್ಲ ತೋರಿಸ್ತೀನಿ ಅಂತ ಫೋನ್ ಇಸ್ಕೊಬತ್ತೀನಿ. ಬಿಡತ್ಲ ಹೋಗ್ಲಿ, ಸುಮ್ಮನಿರೆ ಸಿಂಧು, ಸುಮ್ಮನಿರಿ. ಕರ್ಕೊಂಡು ಹೋಗಿದ್ಲತ್ತ ಅವಳು ಹೆಂಗನ. ಆ ಹುಡುಗ ಹಂಗೆ ಅವಳನ್ನ ಸಂಗೀತ ಕಂಡ್ರೆ ಅನ್ಕೇಣಿತ್ತು ಕಣಕ. ಹಂಗೆ ಬತ್ತೀನಿ ಅಂತ ಗುಳಾಡೋದುಗಳು ಅಂತವಳು, ಅದಕ್ಕೆ ಕರ್ಕೊಂಡು ಹೋದ್ಲು. ಇನ್ನು ನಾವೇನು ಕಳಿಸ್ಲಿಲ್ಲ ಬಿಡು, ನಾವು ಕರ್ಕೊಂಡು ಹೋಗ್ಯವಳೆ ಅಂತ ಸುಮ್ಮನಾದ್ವಿ.
ಅಲ್ಲ ಆವತ್ತೇನು ಕರ್ಕೊಂಡು ಹೋಗಿದ್ಕೆ ನೀನು ಮಾತಾಡಲಿಲ್ಲ. ಅಲ್ಲ ಇವತ್ತು ಬಂದೈತಿ. ಏನು ಸಣ್ಣ ಮಗ ಸಣ್ಣ ಸೊಸೆ ಏನು ಯಾತ್ಕು ಬೇಡ, ಇವಾಗ ಎಲ್ಲದಕ್ಕೂ ದೊಡ್ಡವ್ರು ಅವರೇ ಬೇಕಾಗ್ಯವ್ರಿ, ಸಣ್ಣವ್ರು ಏನ್ಕೊ ಬೇಡ ಅಮ್ಮಂಗೆ ಈಗ ಬಂದೈತಿ. ಅದಕ್ಕೆ ಮಾತಾಡಿದ್ದು ಕಣಮ್ಮ ನಾನು. ಇವಾಗ ನಾವು ಈಗ ಬೇಕಾಗಿದ್ದೀವಿ, ಇಷ್ಟು ದಿವಸ ನಮಗೇನೇನು ಚೆನ್ನಾಗಿಲ್ಲ ಅಂದ್ರೆ ಬಂದೇನೆ, ಯಾರು ನೋಡಲಿಲ್ಲ, ನೋಡಿರೋ ಅಂಥವ್ರಿಗೆ ಬೆಲೆ ಕೊಡೋದು, ನಾವು ಇಲ್ದಾರ ಆಗೋದಕ್ಕೆ ನಮ್ಮನ್ನು ಎಷ್ಟು ಕೇಳಾಗಿ ನೋಡ್ತಾ ಇದ್ದೀವಿ ಅತ್ತೆ ಅಂತೇಳಿ ಮಾತಾಡ್ತಾ ಇದ್ದೀನಿ ನಾನು. ನೋಡಿ ನೀನು ತಿಳ್ಕೊಂಡಿರ್ಬೋದು, ನಾವು ಅವ್ರಿಗೆ ₹1 ನಮ್ಮ ಕೈ ಎತ್ತು ₹1 ಕೊಳ್ರಪ್ಪ ನೀವು ಅಂತ ಒಂದು ಮನೆ ಕಟ್ಟೋದಕ್ಕಾಗಲಿ, ಒಂದು ಕಾರ್ ತಗೋದಕ್ಕಾಗಲಿ, ಅವ್ರು ಕೆಲಸ ಮಾಡೋದಕ್ಕಾಗಲಿ, ಮನೆಯ ತಿಂಬಕ್ಕೆ ನಾವು ₹1 ನಮ್ಮ ಕೈ ಯಾರೇ ನಾವು ಕೊಟ್ಟಿದ್ದೀವಿ ಅಂದ್ಬಿಟ್ರಿ ಏನಿಲ್ಲ. ಆ ದೇವ್ರ ಇದನ್ನು ಕಣೆ ಪರಮಾತ್ಮ, ಅವ್ರು ₹1 ಇಸ್ಕೊಂಡಿಲ್ಲ ಅಂತ ಯಾತನ ಕೊಡಕ್ಕೆ ಹೋದ್ರು, ಕೊಳ್ಳಪ್ಪ ಯಾತನ ತಾಂಬ ಅಂತೇಳಿ ಕೊಡಕ್ಕೆ ಹೋದ್ರು ಬೇಡ ನಾನೆಲ್ಲ ತೊತ್ತೀನಿ ಅಂತಾನೆ. ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅವನೇ ತೋರಿಸ್ತಾನೆ, ಮನೆಯಾಗ ತಿಂಬಾಕು ಹಣ್ಣು ಹಂಪ್ಲ ಎಲ್ಲ ತೊತ್ತಾನೆ. ನಾವೇನು ₹1 ಕೊಟ್ಟಿಲ್ಲ ಕಣಿ. ಸುಮ್ಮನೆ ನಿನ್ನ ಬಾಯ ಕೋಳಿ ಬೆಳ್ತಾವೆ ಹಂಗೆ ಹೇಳ್ಕೊಂಡು ನೀವು ಎಲ್ಲ ತಿರ್ಗಾಡಿರಿ. ನಮ್ಮತ್ತೆ ಮಾಮ ಕುಡಿಕೊಂಡ್ರದೆಲ್ಲ ಅವ್ರಿಗೆ ಕೊಟ್ಟವ್ರಿ ಅಂತ ಹೇಳಿ ನೀವೆಲ್ಲನ ಹೇಳ್ಕೊಂಡು ತಿರ್ಗಾಡ್ತಿದ್ರೆ ನಿನ್ಗೆ ಒಳ್ಳೇದಾಗಲ್ಲ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಿದ್ರೆ ನೀನು. ಸರಿ ಬಿಡಮ್ಮ, ಇವಾಗ ಯಾಕೆ ಸುಮ್ಮನೆ ವಾದ, ಸುಮ್ಕಿರು. ಅವ್ರಿಗೆ ಎಲ್ಲ ಮಾಡಿಕೊಡು, ಎಲ್ಲ ಅವ್ರಿಗೆ ಏನು ಕೆಲಸ ಇದ್ರು ಮಾಡ್ರಮ್ಮ. ನಮ್ಗೆ ಹೆಂಗೆ ದೇವ್ರು ಇಟ್ಟಿದ್ದಾಗುತ್ತೆ, ದೇವ್ರು ಇದ್ದಾನೆ, ನಮ್ಮನ್ನು ದೇವ್ರು ಕಾಪಾಡ್ತಾನೆ ಅಷ್ಟೇ. ಕೈ ಕಟ್ಕೊಂಡು ಕುಕ್ಕಾಳು, ದೇವ್ರೇ ಇದ್ದಾನೆ ದೇವ್ರು ಕೊಡ್ತಾನೆ ಅಂತ ಹೇಳಿ ದುಡಿತಾನೂ ಇರಬೇಕು, ದೇವ್ರನ್ನೂ ಪ್ರಾರ್ಥನೆ ಮಾಡ್ತಾನೂ ಇರಬೇಕು. ದೇವ್ರು ಸುಮ್ಮನೆ ಕುಕ್ಕೊಂಡಿರೋರಿ ಕೊಡಲ್ಲ ಕಣಪ್ಪ. ಕಾಯಕವೇ ಕೈಲಾಸ ಅಂತೇಳಿ ನಾವು ಮಾಡೋ ಕೆಲಸದಾಗೆ ದೇವ್ರನ್ನ ನೋಡ್ಕೋಬೇಕೆ ಹೊರ್ತನು ಸುಮ್ಮನೆ ಕುಕ್ಕೊಂಡವ್ರಿಗೆ ಯಾವ್ದಿವ್ರೂ ಕೊಡಲ್ಲ. ಯಾರೇ ಆಗಲಿ ದುಡ್ಡು ತಿನ್ನಬೇಕು. ಅದನ್ನು ದುಡ್ದಿರೋದನ್ನ ಉಳಿಸ್ಕೊಂಡು ಹೋಗ ಕಾಪಾಡಪ್ಪ, ಆರೋಗ್ಯ ಆಯುಷ್ ಕೊಟ್ಟು ಅಂತ ಹೇಳಿ ದೇವ್ರಿಗೆ ಕೈ ಮುಗಿಬೇಕು. ಕುಕ್ಕಂಡು ತಿಂಬರಿಗೆ ಸೋಂಬೇರಿ ಆಗಲಿ ಅಂತ ದೇವ್ರೂ ಕೊಡಲ್ಲ. ದೇವ್ರೇ ಇದ್ದಾನೆ ಅಂದರೆ ದೇವ್ರೂ ನಿನಗೆ ಕೊಡಲ್ಲ ಕಣಪ್ಪ. ದೇವ್ರೂ ಮಾಡಿರೇನಿ, ಮಾಡಾರ್ಗೇನೆ ಅವನು ಒಳ್ಳೇದು ಮಾಡೋದು ದೇವರು. ಕುಕ್ಕಂಡು ತಿಂಬರಿ ಸೋಂಬೇರಿಗಳಿಗೆ ಅವನು ಏನು ಮಾಡ್ಬೇಕು ಅದು ಮಾಡ್ತಾನೆ ಅವನು ದೇವ್ರು. ಬಿಡಮ್ಮ ತಾಯಿ, ಇವಾಗ ಯಾಕೆ ಸುಮ್ಕಿರ್ ನಮ್ಮ ನಡೆಯಲ್ಲ ಅಂತೇಳಿ ನಾವು ಏನು ಮಾತಾಡಿದ್ರು ನಿಮಗೆ ಕೆಟ್ಟ ಕಾಣುತ್ತೆ. ಅವ್ರು ಇವಾಗ ಏನು ಮಾತಾಡಿದ್ರು ದುಡ್ಡಿರೋ ಅಂತಾರು, ಅವ್ರು ಏನು ಮಾತಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ನಮ್ಮಂತ ನಾವು ಏನು ಮಾತಾಡಿದ್ರು ನಿಮಗೆ ಚೆನ್ನಾಗಿ ಕಾಣಿಸಲ್ಲ. ಸುಮ್ಮನೆ ಯಾಕೆ ಮಾತು ಇವಾಗ ಸುಮ್ಮನಿರ್ರಿ, ಯಾಕೆ ಸುಮ್ಮನೆ ವಾದ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವಿರತ್ತೆ. ಸುಮ್ಮನೆ ಯಾಕೆ ಇವಾಗ ಜಗಳ ಮಾಡ್ಕೊಂಡು ಹೇಳು. ಅತ್ತೆ ಕಣೆ ನಿಮ್ಮ ಹುಡ್ಗನ್ ಬಿಟ್ಟು ಹೋಗಿ ಬಂದೆ. ಇಲ್ಲೇ ಇರಪ್ಪ ಪಾಪ, ಇಲ್ಲೇ ಇರಮ್ಮ. ಏನೇ ಅಂದ್ರೆ ನೀವು ಗಂಡ ಹೆಂಡ್ತಿ ಬುದ್ಧಿ ಇಲ್ಲ ಹೇಳು. ನೋಡು ಇವಾಗ ಒಂದಿಟ್ಟು 3 ಲಕ್ಷ ದುಡ್ಡು ಐತೆ ಅಂತ ಹೇಳಿ ಅದನ್ನೇ ಕಾಲ ಮೇಲೆ ಕಾಲಕ್ಕೆ ಮುಂಬಾಕ್ ನೋಡ್ತಿರಲ್ಲೇ. ಅದಕ್ಕೆ ಏನನ್ನ ಕೆಲ್ಸಕ್ಕೆ ಹೋಗಪ್ಪ, ಏನನ್ನ ಕೆಲಸ ಹುಡಿಕೆ. ಸುಮ್ಮನೆ ಮನೆಯಾಗಿದ್ರೆ ಆಗಲ್ಲೋ. ನಾವು ಇವಾಗ ನಾವು ಹಿಂಗೆ ಮಾಡಿ ಇವಾಗ ಅದನ್ನ ಸಾಲ ತೀರ್ಸಕ್ಕೆ ನಾವು ಪಾಟ್ ಬಿದ್ದು ಇದು ಮಾಡಿದ್ವಿ. ಇರೋದ 10 ಕಡೆ ಕಳೆದ್ರೆ ಏನು ಮಾಡೋಕ್ಕಾಗಲ್ಲ ಜೀವನದಾಗೆ. ಇರೋದನ್ನ ಒಂದು 4 ಕಾಸು ಉಳಿಸ್ಕೊಂಡು ಹೋಗ್ಬೇಕು ಹೊರ್ತೆ ನಾವು ಬೋಲ್ ಪಾಟ್ ಬಿದ್ದು ಬೋಸಿದೀವಿ. ಇವಾಗ ಗೊತ್ತಾಗ್ತೈತೆ ನಮಗೆ, ಒಂದಿಟ್ಟು ಉಳಿಸ್ಕೊಂಡಿದ್ರೆ ಅವಾಗ ಆಡಂಬ್ರದ್ದು ಆಟ ಆಡಬಾರ್ದು ಅಂತೇಳಿ ನಮ್ಗೆ ಈಗ ಗೊತ್ತಾಗ್ತೈತಿ. ಹೋಗ್ತಾರೆ ಸುಮ್ಮನೆ ಅಮ್ಮ, ನೀನು ಅದು ಯಾಕೆ ಹಂಗಾಡ್ತೀಯ? ಅವ್ರಿಗೆ ಕೆಲಸ ಹುಡುಕ್ಯಂತ ಇದ್ದಾರೆ. ಏನೋ ಒಂದು ಕೆಲಸ ಇಲ್ಲ ಅಂದಿದ ತಕ್ಷಣ ಯಪ್ಪ ಇವ್ರು ಹಂಗೆ ಇರ್ತಾರ, ಹೋಗ್ತಾರೆ ಸುಮ್ಮನೆ. ಏನು ಮಾಡೋಕ್ಕಾಗುತ್ತೆ? ಅಯ್ಯೋ ದೇವ್ರೆ, ನೀನೊಬ್ಳು ಸುಮ್ಮನಿರು. ಇವರು ಹೆಂಗಂದ್ರೆ ನಮಗಿನ್ನ ಎಲ್ಲಿ ಮುಂದುವರೆದು ಬಿಡ್ತಾರ ಅಂತ ಹಂಗೆ ಮಾಡ್ತಾರೆ. ಬಿಡು. ಇವರು ನಮ್ಮ ಅಪ್ಪ ನಮ್ಮ ಮಸ್ತಾಗಿ ಕುಡಿಕೊಂಡಿದ್ರೆ ಎಲ್ಲ ಅವ್ರಿಗೆ ಕೊಟ್ಟವ್ರು ಕಾಣತ್ತೆ. ಅದಕ್ಕೆ ಮಾಡೋಕ್ಕಾಗಿರೋದು ಅವ್ರಿಗೂ. ನಮ್ಮ ಅಪ್ಪ ನಮ್ಮ ಅವಾಗಿಂದನೂ ಎಲ್ಲ ಮಸ್ತಾಗಿ ಇಟ್ಕೊಂಡವ್ರೆ. ನಮ್ಮ ಅಪ್ಪ ಕೂಲಿ ಮಾಡಿದ್ದು, ನಮ್ಮ ಅಮ್ಮ ಕೂಲಿ ಮಾಡಿದ್ದು ಎಲ್ಲ ಅದ್ರಾಗಿದ್ರೆ ಬಂದಿರೋ ದುಡ್ಡುಗಳೆಲ್ಲ ಮಸ್ತಾಗಿ ಇಟ್ಕೊಂಡವ್ರೆ. ನೀನು ನಮ್ಮ ಅಮ್ಮಗೆ ಒಂದು ಸ್ವಲ್ಪ ತವ್ರ ಮನೆಯವ್ರು ಬೇರೆ ಕೊಟ್ಟಿದ್ರು, ಅದು ಎಲ್ಲ ಮಸ್ತಾಗಿ ಕುಡಿಕೊಂಡು ಇವಾಗ ಎಲ್ಲ ಅವ್ರಿಗೆ ಕೊಟ್ಟಿರೋದ್ರಿಂದ ಅವ್ರು ಮುಂದುವರಿಯೋದಕ್ಕಾಗಿರೋದು. ದೊಡ್ಡ ಮಗ ಅಂತ ಅವ್ರಿಗೆ ಕೊಟ್ಟವ್ರಿ. ಕೊಟ್ಟವ್ರು ಬಿಟ್ಟವ್ರು ಯಾರು ಕಂಡವ್ರಪ್ಪ. ಈಗ ಒಬ್ರು ಕೊಟ್ಟಿದ್ದು ಯೋಚನೆನೂ ಇರಲ್ಲ. ನಾವು ನಿಂಗೇನೆ ನಾವು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಸಾಲ ಮಾಡಿರೂ ಕೊಡೋದು ತಪ್ಪಲ್ಲ, ದುಡ್ಡು ತಿನ್ಬೇಕೆ ಹೊರತು ಮನುಷ್ಯ ಒಬ್ರು ಕೊಟ್ಟಿದ್ದಾಗಲಿ ಸಾಲ ಮಾಡಿದ್ದು ಇದೆಲ್ಲ ಸೆನೆದೇನಿರಲ್ಲ. ದುಡ್ಡು ತಿನ್ಬೇಕಾರೆ ಶಾಶ್ವತವಾಗಿ ಉಳಿತೈತಿ. ನಾವು ಅಲ್ಲಿ ಬೋಸಿದೀವಿ. ನೀನು ಏನೇ ಅನ್ನು ದುಡಿಬೇಕು, ದುಡಿದ್ರೇನೆ ಬೆಲೆ ಮನುಷ್ಯನಿಗೆ. ಸಾಲ ಇಲ್ದಂಗೆ ದುಡ್ದು ನಿಮ್ದಂಗೆ ನಾವೇನ ಮಾಡ್ಕೊಂಡ್ರೆ ಮಾತ್ರ ಬೆಲೆ. ಕಷ್ಟಪಟ್ಟು ದುಡಿಬೇಕಣಪ್ಪ, ದುಡಿದಿಲ್ಲ ಅಂದರೆ ಯಾವುದೂ ಆಗಲ್ಲ. ನೀನು ಹಿಂಗೆ ಹೇಳ್ತೀನಿ, ನಿನ್ಗೆ ಎಲ್ಲಿಂದ ಬಂತು ಇಂಥ ಬುದ್ಧಿ? ಅಬ್ಬೋ ನೀನೇ ಮತ್ತು ನೋಡು, ಹುಡುಗಿಗೆ ಸೆನಕ್ಕಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದುಡ್ಬೇಕು. ನಿನ್ಗೆ ಹಿಂಗಾಗಿತ್ತು. ಇವಾಗ ನೋಡಿ ಇನ್ನೂ ತಲೆಯಾಗೆಲ್ಲ ನಾವು ಒಂಥರ ಹಸಿ ಹಂಗೆ ಐತಿ. ಅದೇನು ತಿರ್ಗಿ ಸೆನೆ ಆದ್ರೆ ತಿರ್ಗಿ ಆಸ್ಪತ್ರೆಗೆ ಹೋಗ್ಬೇಕು. ದುಡ್ಡು ಬೇಕು ಹೇಳಿ, ಹೊರ ಕಾಲಿಕ್ತೀವಿ ಅಂದ್ರೆ ದುಡ್ಡು ಬೇಕಪ್ಪ. ದುಡ್ಡು ಬೇಕು. ಹಿಂಗೆ ಹೊರ ಕಾಲಿಕ್ತೀವಿ, ನಾವು ಎಲ್ಲಿಗಾನ ಹೋಗ್ತೀವಿ ಅಂದ್ರೆ ದುಡ್ಡು ಬೇಕು. ದುಡ್ಡು ಇಲ್ದಂಗೆ ನಾವು ಎಲ್ಲಿಗೂ ಹೋಗೋಕ್ಕಾಗಲ್ಲ. ನಾವು ದುಡಿದ್ರೆ ತಾನೇ ಆಗೋದು. ಯಾವುದನ್ನಾದ್ರೂ ದುಡಿದ್ರೇನೆ ಕಣಪ್ಪ ಆಗೋದು. ನಿಮ್ಮಪ್ಪ ನಿಮ್ಮಮ್ಮ ಕೊಡ್ತಾರೆ ಅಂತೇಳಿ ನಾವು ಅವ್ರದ್ದು ಕತ್ಕೊಂಡಿದ್ರು ಆಗಲ್ಲ. ಕೊಟ್ಟಿರೋದಾಗಲಿ ನಾವು ಸಾಲ ಮಾಡಿದ್ದು ಅದೆಲ್ಲ ಇರಲ್ಲ. ಸಾಲ ಮಾಡಿರೋದೇನು ಕೊಡೋದು ತಪ್ಪುತ್ತೆ, ಅದು ತಪ್ಪಲ್ಲ. ನಾವು ಹಿಂಗೆ ಮಾಡ್ಕೊಂಡು ನನಗೆ ಈಗ ಬುದ್ಧಿ ಬಂದಂಗೆ ಆಗೈತಿ.
ನನಗೇನ ಈಗ ಅನುಭವ ಆಗ್ತೈತೆ ಬೋಲ್ ಕಷ್ಟ ಬಿದ್ದುಬಿಟ್ವಿ ನಾವು ಅವಾಗ ಹಂಗೆ ಆಡಂಬ್ರದಾಟ ಆಡಿ ನಮ್ಮ ಅಯ್ಯಪ್ಪ ಸೆನಕ್ಕೆ ದುಡಿಯೋದು ಸೆನಕ್ಕೆ ದುಡಿಬೇಕಾದ್ರೆ ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂತ ಹೇಳಿ ನಮ್ಗೆ ಅವಾಗ ಒಂದಿಟ್ಟು ದೇವ್ರು ಕೊಟ್ಟಿದ್ದ ಅದು ನಾವು ಬಜಿಕೊಂಡು ಉಣ್ಲಿಲ್ಲ ನಾನು ಆಡಂಬ್ರದಾಟ ಆಡ್ಬಿಟ್ಟು ಆಮೇಲೆ ಎಲ್ಲ ಕಳ್ಕೊಂಡು ನಾವು ಬೀದಿಗೆ ಬಿದ್ವಿ ಹೆಂಗಿದ್ದಾರೆ ಅಂತ ಅಂತಿದ್ದಾರೆ ಊರಾಗೆ ಇವಾಗ ಹೆಂಗಾಗಿ ದೇವ್ರು ಕೊಡೋದು ಹೇಳತ್ತೆ ಕಿತ್ಕೊಂಬೋದು ಹೇಳತ್ತೆ ಯಾರೇ ಆಗಲಿ ಒಬ್ರು ಕೊಡೋದು ಇವರು ನಮ್ಮ ಅಪ್ಪನ ಅಮ್ಮ ಅಂತ ಕುಡಿಕೊಂಡ್ರದೆಲ್ಲ ಅವ್ರಿಗೆ ಕೊಟ್ಟವ್ರೆ ಅಂತ ಅಂತಾರೆ ಇವರು ಅವ್ರು ಕೊಟ್ಟಿರೋದಾಗಲಿ ಅಪ್ಪ ಅಮ್ಮಯ್ಯ ಕೊಡುತ್ತಾರೆ ಅವ್ರು ಮಾಡವ್ರೆ ಎಂಬುದೆಲ್ಲನ ನಾವು ನೆಚ್ಕೊಂಡಿರಬಾರ್ದು ನಾವು ದುಡ್ದು ಬೇಕಾದ್ರೆ ಮಾಡ್ಬೇಕು ಏನೇ ಆಗಲಿ ದುಡ್ದು ಮಾಡಿದ್ರೆ ಒಂದು ಮರ್ಯಾದೆ ದುಡಿತಾ ಇದ್ರೇ ಮನುಷ್ಯನಿಗೆ ಬೆಲೆ ದುಡಿತಾ ಇರಬೇಕು ದುಡ್ಡು ಮಾಡಬೇಕು ಆವಾಗಲೇ ಒಂದು ಬೆಲೆ ನನಗೆ ಇವಾಗ ಅರ್ಥ ಆಗ್ತೈತೆ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು